ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ ಈ ಪ್ರಕರಣದಲ್ಲಿ ಈಗ 5ನೇ ಆರೋಪಿಯಾಗಿದ್ದಾರೆ. ಅವರಿಗೆ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 2 ದಿನದ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿದ್ದಾರೆ. ಭೈರತಿಯಲ್ಲಿ ಇರತಕ್ಕಂಥ ಅವರ ನಿವಾಸಕ್ಕೆ ತೆರಳಿ ನೋಟಿಸ್ ನೀಡಿದ್ದಾರೆ ಪೊಲೀಸರು. ಪುಲಕೇಶಿನಗರ ಪೊಲೀಸರು ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಲೆ ಕೇಸಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. ಈಗಾಗಲೇ ಅವ್ರು ಮಾತನಾಡಿ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಂದರೂ ಕೂಡ ಈ ಪ್ರಕರಣದಲ್ಲಿ ಇರತಕ್ಕಂಥ ಬೇರೆ ಆರೋಪಿಗಳ ಜೊತೆ ಇವರು ಫೋಟೋ ವಿಡಿಯೋ ಎಲ್ಲ ಕೂಡ ವೈರಲ್ ಆಗಿದೆ. ಹಾಗಾಗಿ ಈಗ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಮೊನ್ನೆ ರಾತ್ರಿ ಬಿಕ್ಲಾ ಶಿವ ಅಲಿಯಾಸ್ ಶಿವಪ್ರಕಾಶ್ ಈತನ ಕೊಲೆ ಆಗಿತ್ತು. ಆ ಕೊಲೆ ಮಾಡಿದಂತಹ ಆರೋಪಿಗಳನ್ನು ಒಂದು 5 ಜನರನ್ನು ಅರೆಸ್ಟ್ ಮಾಡಿದರು. ಅವ್ರ ಜೊತೆ ಭೈರತಿ ಬಸವರಾಜ್ಗೆ ನಂಟಿದೆ ಅಂತಕ್ಕಂಥದ್ದು ತಾಯಿಯ ಆರೋಪ. ಆ ತಾಯಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಈಗ FIRನಲ್ಲೂ ಕೂಡ ಇವ್ರ ಹೆಸರನ್ನು ಸೇರಿಸಿದ್ದಾರೆ. 5ನೇ ಆರೋಪಿಯಾಗಿದ್ದಾರೆ. ಜೊತೆಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿರೋದ್ರಿಂದ ವಿಚಾರಣೆಗೆ ಅವರು ಹಾಜರಾಗಬೇಕಾಗತ್ತೆ. ಅವತ್ತೇ ಅವ್ರು ಹೇಳಿದರು, ನಾನು ಕಾನೂನಾತ್ಮಕವಾಗಿ ಏನೇನು ಕ್ರಮ ತಗೋತೀನಿ ಅಂತಂದ್ಬಿಟ್ಟು. ಹಾಗಾಗಿ 2 ದಿವಸದಲ್ಲಿ ಇವತ್ತು ಅಥವಾ ನಾಳೆ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ನೋಟಿಸನ್ನು ನೀಡಲಾಗಿದೆ. ಪುಲಕೇಶಿನಗರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತವರ ಟೀಮ್ ಭೈರತಿಯಲ್ಲಿರುವ ಮಾಜಿ ಸಚಿವ ಭೈರತಿ ಬಸವರಾಜು ಅವರ ನಿವಾಸ ಇದು. ಸಂಜೆ ವೇಳೆಗೆ ಈ ಒಂದು ನಿವಾಸಕ್ಕೆ ಆಗಮಿಸಿ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಲಾಗಿದೆ. ಕಾಲಿಂಗ್ ಬೆಲ್ಲನ್ನು ಮಾಡ್ತಾರೆ. ಅದಾದ ಬಳಿಕ ಬಸವರಾಜು ಅವರ ಪುತ್ರ ನೀರಜ್ ಗೇಟ್ ಬಳಿ ಬರ್ತಾರೆ ಮತ್ತು ಅವರಿಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟು 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ ಅಂತೇಳಿ ಸೂಚನೆಯನ್ನು ಕೊಟ್ಟು ಹೊರಡ್ತಾರೆ. ಈಗಾಗಲೇ ಭೈರತಿ ಬಸವರಾಜು ಮೇಲೆ FIR ಆದ ಬಳಿಕ ಬಸವರಾಜು ಅವರು ನನಗೂ ಕೂಡ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋ ಮಟ್ಟಿಗೆ ಹೇಳಿದರು. ಅದಾದ ಬಳಿಕ A1 ಆರೋಪಿಯಾದಂತಹ ಜಗ್ಗನ ಜೊತೆ ಸಾಕಷ್ಟು ಒಡನಾಟವಿರುವಂತಹ ಫೋಟೋಗಳು ಕೂಡ ಹರಿದಾಡಿದ್ವು. ಇದೀಗ ಬಸವರಾಜು ಯಾವಾಗ FIR ದಾಖಲಾಯಿತೋ ಅದಾದ ಬಳಿಕ ಹೈಕೋರ್ಟ್ ಮೊರೆಯನ್ನು ಕೂಡ ರಕ್ಷಣೆ ಕೋರಿ ಹೋಗಿದ್ದರು. ಇದೀಗ ಮತ್ತೆ ಬಂಧನ ಭೀತಿ ಅವರಿಗೆ ಕಾಡ್ತಿದೆ. ಹೀಗಾಗಿ ಅವರ ಮೊಬೈಲ್ ನಾಟ್ ರೀಚಬಲ್ ಬರ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಮೊಬೈಲ್ಗೆ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಲಾಗಿತ್ತು ಮತ್ತು ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಮನೆಗೆ ಬಂದು ನೋಟಿಸ್ ಕೊಡುವ ಕೆಲಸವನ್ನು ಮಾಡಲಾಗಿದೆ. ವಿಚಾರಣೆಗೆ 2 ದಿನಗಳ ಒಳಗಾಗಿ ತನಿಖಾಧಿಕಾರಿ ACP ಮುಂದೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸೂಚನೆಯನ್ನು ಕೊಟ್ಟು ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ನೋಡಬೇಕು. ಇದೀಗ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರವೇನು, ಇವರ ರೋಲ್ ಏನು, ಮತ್ತು ಜಗ್ಗ ಅಂಡ್ ಟೀಮ್ನ ಜೊತೆ ಇವ್ರನ್ನ ಒಡನಾಟವೇನು, ಇವರಿಂದ ಏನಾದರೂ ಮಾಹಿತಿ ಇತ್ತ, ಕೊಲೆಗೆ ಸುಪಾರಿಯನ್ನು ನೀಡಲಾಗಿತ್ತು, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ವಿಚಾರಣೆಯನ್ನು ನಡೆಸಬೇಕು, ತನಿಖೆಯನ್ನು ನಡೆಸಬೇಕು. ಈ ಕಾರಣಕ್ಕಾಗಿಯೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಬುಲಾವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಿಡ್ಡಾ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.